ನಿನಗಾಗಿ ಭಾಗ 131. ವಿಕ್ರಮ್ ತುಂಬ ಬೇಸರದಲ್ಲಿ ಇದ್ದ. ಈಗ ಖುಷಿಯನ್ನು ನೋಡಿ ಅವನಿಗೂ ಕೂಡ ಖುಷಿಯಾಯಿತು. ಇಬ್ಬರು ಇದೇ ಯೋಚನೆಯಲ್ಲಿ ಮನೆ ಹತ್ತಿರ ನಡೆದರು. ಅವನ ಕಾರ್ ಬಂದ ತಕ್ಷಣ ಕಾಂಚನ ಅಜ್ಜಿ ಓಡಿ ಹೋಗಿ ದಮಯಂತಿಯನ್ನು ನಿಧಾನವಾಗಿ ಇಳಿಸಿಕೊಂಡಳು. ಅವಳು ತುಂಬ ಪ್ರೀತಿಯಿಂದ ಮಾತನಾಡಿದಳು. ಅವಳ ಕೈಯನ್ನು ಬಿಟ್ಟೇ ಇಲ್ಲ. ವಿಕ್ರಮ್ಗೆ ಬೇಸರವಾಯಿತು. ನನ್ನ ಹೆಂಡತಿಯ ಸೇವೆಯನ್ನು ನಾನು ಮಾಡಲು ಬಿಡುವುದಿಲ್ಲ. ನನ್ನ ಹೆಂಡತಿ ಅವರಿಗೆಲ್ಲ ಹತ್ತಿರವಾಗಿ ಬಿಡುತ್ತಾಳೆ, ನನಗಿಂತ ಜಾಸ್ತಿ ಅಂತ ಅಂದುಕೊಂಡು ಅವನ ಗೆಳತಿ ಡಾಕ್ಟರ್ ಕೊಟ್ಟಿದ್ದ ಮಾತ್ರೆಗಳನ್ನು ತೆಗೆದುಕೊಂಡು ಇನ್ನು ಪುನಃ ಪುನಃ ಅವಳನ್ನು ಮೀಟ್ ಮಾಡಬೇಕೇನೋ. ಚೆಕಪ್ಗೆ ಹೋಗಬೇಕಾದಾಗ ಆಗ ಇನ್ನೇನು ಅವತಾರ ನೋಡಬೇಕು ದಮಯಂತಿಯದು ಅನ್ನೋದನ್ನು ನೆನೆಸಿಕೊಂಡು ಅವನ ಎದೆ ಒಮ್ಮೆಗೆ ಹಿಂಡಿದಂತೆ ನೋವಾಯಿತು. ಇವನು ಕಾರಿನಿಂದ ಇಳಿಯುವ ಸಮಯಕ್ಕೆ ದಮಯಂತಿಯನ್ನು ಮನೆಯ ಒಳಗಡೆ ಕರೆದುಕೊಂಡು ಹೋಗಿದ್ದಾರೆ ಎಲ್ಲರೂ. ಇದೇ ಮೊದಲ ಬಾರಿ ವಿಕ್ರಮ್ಗೆ ಇಷ್ಟವಾದ ಎಲ್ಲ ಅಡಿಗೆಯನ್ನು ಕಾಂಚನ ಮಾಡಿಸಿದ್ದು. ಆ ಡೈನಿಂಗ್ ಟೇಬಲನ್ನು ನೋಡಿ, ಅಲ್ಲಿ ಸೆಟ್ ಮಾಡಿರುವ ರೀತಿಯನ್ನು ನೋಡಿ ವಿಕ್ರಮ್ಗೆ ನಿಜವಾಗಲೂ ಆ ಊಟವನ್ನು ಬಿಟ್ಟು ಇನ್ನೇನು ಬೇಡ ಅನಿಸುವಷ್ಟು ಚೆಂದ ತಂದ. ಹಳ್ಳಿಯ ಅಡುಗೆಗಳನ್ನು ಹಳ್ಳಿಯ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಅನಿಸುತ್ತಿತ್ತು. ಅವನು ಮನೆಯ ಒಳಗಡೆ ಹೋದ ತಕ್ಷಣ ಅದರ ಸುವಾಸನೆ ಅವನ ಮೂಗಿಗೆ ಹೊಡೆಯುತ್ತಿತ್ತು. ತನ್ನ ಅಜ್ಜಿ ಮಾಡುವ ರೀತಿ ಅಡುಗೆಗಳನ್ನು ಮಾಡಿದ್ದಾರೆ. ಕಾಂಚನ ಅಜ್ಜಿಯನ್ನು ಎಲ್ಲೂ ಹೋಗಬಾರದು, ಅದೇ ರೀತಿ ಇಲ್ಲಿ ಇಟ್ಟುಕೊಳ್ಳಬೇಕು. ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನನ್ನ ಸ್ವಂತ ಅಜ್ಜಿ ಹೀಗೆ ಇದ್ದ ಮನಸ್ಸು ಇನ್ನು ಸ್ವಲ್ಪ ಹೊತ್ತಿಗೆ ಇರುವುದಿಲ್ಲ. ಆದರೆ ಕಾಂಚನ ಅಜ್ಜಿ ತುಂಬ ಒಳ್ಳೆಯವರು ಅಂತ ಅಂದುಕೊಂಡು ಕೈ ತೊಳೆಯದೆ ಊಟಕ್ಕೆ ಕೂತ. ಆಗ ಅಜ್ಜಿ ಕೈ ತೊಳೆದು ಬಾ ಅಂತ ಹೇಳಿದರು. ನಂತರ ಇದೇ ಮೊದಲ ಬಾರಿ ಅವನು ದಮಯಂತಿಗೆ ತಿನ್ನಿಸದೆ ಅವನೇ ಊಟ ಮಾಡುತ್ತಿರುವುದು. ಅವಳು ತುಂಬ ಕೋಪದಿಂದ ಇದ್ದಳು. ಆದರೆ ಅವಳ ಕೋಪವನ್ನು ಅಲ್ಲಿ ಇದ್ದ ಕಾಂಚನ ಗುರುತಿಸಿ ವಿಕ್ರಮ್ಗೆ ಹೇಳಿದಳು, ಮೊದಲ ತುತ್ತು ಹೆಂಡತಿಗೆ ತಿನ್ನಿಸಿದರೆ ಗಂಡ ಐಶ್ವರ್ಯವಂತನಾಗುತ್ತಾನೆ ಅಂತ ಅದು ತನಗೆ ಹೇಳುತ್ತಿರುವುದು ಅಂತ ತಿಳಿದ ವಿಕ್ರಮ್ ಅವಳಿಗೆ ಇಷ್ಟವಾದ ಹೆಸರುಬೇಳೆ ಪಾಯಸವನ್ನು ತನ್ನ ಕೈಯಾರೆ ಕುಡಿಸಿದ. ಇದೇ ರೀತಿ ಇಬ್ಬರು ತುಂಬ ಚೆನ್ನಾಗಿ ಊಟ ಮಾಡಿದರು. ಊಟವನ್ನು ಮಾಡಿದ ನಂತರ ಅವಳು ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದಾಗ ವಿಕ್ರಮ್ ಅವಳ ಹಿಂದೆ ಹೋದ, ಅವಳಿಗೆ ಮಾತ್ರೆಗಳನ್ನು ಕೊಡಲು. ಇಬ್ಬರು ಅದೇ ರೀತಿ ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಮಲಗಿಬಿಟ್ಟರು. ಸಾಯಂಕಾಲ ಆದಾಗ ಇಬ್ಬರಿಗೂ ಎಚ್ಚರವಾಯಿತು. ವಿಕ್ರಮ್ಗೆ ಎಚ್ಚರವಾದರೂ ಕೂಡ ಅವನು ಅವಳನ್ನು ಬಿಟ್ಟು ಹೇಳಲು ತಯಾರಿಲ್ಲ. ಎದ್ದರೆ ಇವಳು ಪುನಃ ನನ್ನ ಬಾಹುಗಳಲ್ಲಿ ಯಾವಾಗ ಸಿಗುತ್ತಾಳೋ ಅನ್ನುವ ಭಯ ಅವನಿಗೆ. ನಂತರ ಅವಳು ನಿಧಾನವಾಗಿ ಎದ್ದು ಹೋಗುತ್ತಿದ್ದಳು. ಇವನಿಗೆ ಎಚ್ಚರವಾದರೆ ನನ್ನನ್ನು ಬಿಡುವುದಿಲ್ಲ ಅಂತ ಪುನಃ ಅವನು ಗಟ್ಟಿಯಾಗಿ ಅವಳ ತೋಳುಗಳನ್ನು ಹಿಡಿದುಕೊಂಡು ತಬ್ಬಿಕೊಂಡ. ಅವಳ ಹಣೆಗೆ ತುಟಿಗಳಿಗೆ ಮುತ್ತುಗಳನ್ನು ಕೊಡಲು ಆರಂಭಿಸಿದ. ಅವಳು ಕೂಡ ಆ ಸುಖವನ್ನು ಅನುಭವಿಸಿದಳು. ನಂತರ ಮುದ್ದು ಮುದ್ದಾಗಿ ನಾನು ಫ್ರೆಶ್ ಆಗಬೇಕು, ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಪ್ಲೀಸ್ ನನ್ನನ್ನು ಬಿಡುತ್ತೀರಾ ಅಂದಾಗ ವಿಕ್ರಮ್ ನಾನೇ ನಿನ್ನ ಡ್ರೆಸ್ ಚೇಂಜ್ ಮಾಡಲ್ಲ ಅಂತ ಕೇಳಿದಾಗ ಅವಳು ಕೋಪದಿಂದ ಅವನನ್ನು ನೋಡಿದಳು. ಇನ್ನೂ ಅವಳಿಗೆ ಕೋಪ ಭರಿಸುವುದು ಬೇಡ ಅಂತ ಅವನು ಅವಳನ್ನು ಬಿಟ್ಟ. ಅವಳು ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡಿದಳು. ಇವನು ಅಂದುಕೊಂಡ ಅವಳು ಅವಕಾಶ ಕೊಟ್ಟಿದ್ದರೆ ನಾನೇ ಅವಳಿಗೆ ಸ್ನಾನ ಮಾಡಿಸುತ್ತಿದ್ದೆ, ಎಷ್ಟು ಒಳ್ಳೆಯ ಸಮಯ ಮಿಸ್ ಆಯಿತು ಅಂತ ಬೇಸರ ಮಾಡಿಕೊಂಡ. ಅಷ್ಟರಲ್ಲಿ ಅವಳು ರೆಡಿಯಾಗಿ ಬಂದಳು. ತುಂಬ ದಿನಗಳ ಹಿಂದೆ ಅವನು ತೆಗೆದುಕೊಂಡಿದ್ದ ಬಟ್ಟೆ, ಅವನು ಮೊದಲು ತೆಗೆದುಕೊಟ್ಟಿದ್ದ ನೈಟ್ ಡ್ರೆಸ್. ಅದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ನಾನು ಮೊದಲು ಕೋಪದಲ್ಲಿ ಇದ್ದಾಗ ಅವರ ಜೊತೆ ತೆಗೆದುಕೊಟ್ಟಿದ್ದು. ಅದನ್ನು ಅವಳು ಅಷ್ಟೊಂದು ಜೋಪಾನ ಮಾಡಿದ್ದಾಳೆ. ಪಾಪ, ಇದನ್ನು ಹಾಕಿಕೊಳ್ಳಬೇಕಾದಾಗ ಅವಳ ಮನಸ್ಸಿಗೆ ಎಷ್ಟು ನೋವಾಗಿರುವುದಿಲ್ಲ ಅಂತ ಅವನು ಭಾವಿಸಿ ಬೇಸರ ಮಾಡಿಕೊಂಡು ನಂತರ ಹೋಗಿ ಅವಳು ಡ್ರೆಸ್ಸಿಂಗ್ ಕನ್ನಡಿ ಹತ್ತಿರ ರೆಡಿಯಾಗುತ್ತಿದ್ದಳು. ಆಗ ಅವನು ಕೂಡ ಅವಳು ರೆಡಿಯಾಗಲು ಸಹಾಯ ಮಾಡಿದ. ಅವಳ ಕೂದಲನ್ನು ತುಂಬ ಚೆನ್ನಾಗಿ ಕೋಂಬ್ ಮಾಡಿದ. ಒಂದು ಕಡೆ ಸಿಕ್ಕಾಗ ಅವಳು ಕಿರುಚಿದಳು. ನಂತರ ನಿಧಾನವಾಗಿ
ಅವಳಿಗೆ ನೋವಾಗಬಾರದು ಅಂತ ಮಾಡಿದ. ನಂತರ ಅದರ ಜೊತೆಗೆ ಲೈಟಾಗಿ ಅವಳ ಮುಖಕ್ಕೆ ಅವಳು ಯೂಸ್ ಮಾಡುವ ಕ್ರೀಮನ್ನು ಹಾಕಿ ಹಣೆಯ ಮೇಲೆ ಒಂದು ಪುಟ್ಟದಾದ ಬೊಟ್ಟು ಇಟ್ಟ. ನಿಜವಾಗಲೂ ಸುಂದರವಾಗಿ ಕಾಣುತ್ತಿದ್ದಳು. ಅವನು ಅವಳ ಹಣೆಯ ಮೇಲೆ ಮುತ್ತು ಇಟ್ಟ. ನಂತರ ಇವಳು ಕೂಡ ಅವನ ಹಣೆಗೆ ಮುತ್ತು ಕೊಟ್ಟಳು. ಆಗ ಅವನು ಗಮನಿಸಿದ, ನನ್ನ ಹೆಂಡತಿ ಎಷ್ಟು ಖುಷಿಯಾಗಿದ್ದಾಳೆ, ನಾನು ಇದೇ ರೀತಿ ಅವಳಿಗೆ ಅಲ್ಲಲ್ಲೇ ರೆಡಿ ಮಾಡಬೇಕು ಅಂತ. ನಂತರ ಅವಳ ಬಟ್ಟೆಯ ಬಟನ್ ಹಾಕಿಲ್ಲ. ಅವಳ ಎದೆಗಳ ಹತ್ತಿರ ತುಂಬ ನೀಟಾಗಿ ಕಾಣುತ್ತಿತ್ತು. ಆಗ ಅವನು ಆ ಬಟನನ್ನು ಹಾಕಲು ಹೋದ. ತಕ್ಷಣ ಮನಸ್ಸನ್ನು ಬದಲಾಯಿಸಿ ಅದರ ಕೆಳಗೆ ಇದ್ದ ಇನ್ನೊಂದು ಬಟನನ್ನು ತೆಗೆಯಲು ಬಯಸಿದ. ಇವಳು ಬಟನನ್ನು ಹಾಕುತ್ತಿದ್ದಾನೆ ಅಂತ ಸುಮ್ಮನಾದರು. ಅವನು ಅವಳ ನೈಟ್ ಡ್ರೆಸ್ಗಳ ಬಟನ್ಗಳನ್ನು ತೆಗೆದು ಸುಖವನ್ನು ಅನುಭವಿಸಲು ಆರಂಭಿಸಿದ. ಮೊದಲು ಅವಳು ದೂರ ತಳ್ಳಲು ಪ್ರಯತ್ನಿಸಿದರೂ ಕೂಡ ಅವನು ಹೋಗಲಿಲ್ಲ. ನಂತರ ಅವಳ ಎದೆಗಳ ಬಳಿ ಮುತ್ತುಗಳನ್ನು ಕೊಡಲು ಆರಂಭಿಸಿದ. ಮೊದಲು ಅವಳು ದೂರ ತಳ್ಳಲು ಪ್ರಯತ್ನಿಸಿದರೂ ಕೂಡ ನಂತರ ಅವಳ ಕೈಯಲ್ಲಿ ಸಾಧ್ಯವಾಗಿಲ್ಲ. ಅವನು ಅವಳನ್ನು ಸಂಪೂರ್ಣವಾಗಿ ಆವರಿಸಿಕೊಂಡ. ನಂತರ ಅವಳನ್ನು ತನ್ನ ಬಾಹುಗಳಲ್ಲಿ ಎತ್ತುಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಕತ್ತು ಎದೆಗಳ ಮೇಲೆ ಮುತ್ತನ್ನು ಕೊಡಲು ಆರಂಭಿಸಿದ. ನಿರಂತರವಾಗಿ. ಆದರೆ ಈ ಸಲ ತನ್ನ ಮಗುವಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಿದ. ಹೊಟ್ಟೆಯ ಭಾಗದ ಕಡೆ ಅವನು ಯಾವುದೇ ಸ್ಪರ್ಶ ಮಾಡಿಲ್ಲ. ಕೇವಲ ಅವಳ ಎದೆಗಳ ಮೇಲೆ ಆಟ ಆಡಲು ಶುರು ಮಾಡಿದ. ದಮಯಂತಿ ಬೇಡ ಅಂತ ಪ್ರತಿ ಬಾರಿ ಹೇಳಿದರೂ ವಿಕ್ರಮ್ಗಿಂತ ಜಾಸ್ತಿ ಅವನ ಜೊತೆ ರೊಮ್ಯಾನ್ಸ್ ಮಾಡುವುದು ಅವಳಿಗೆ ಇಷ್ಟ. ಒಂದು ಪ್ರೀತಿಯ ಸಮಯವನ್ನು ಕಳೆಯುವುದು, ಏಕೆಂದರೆ ಅವನೆಂದರೆ ಅವಳಿಗೆ ತುಂಬ ಇಷ್ಟ. ಪುನಃ ಪುನಃ ಇಬ್ಬರು ತುಟಿಗಳಿಗೆ ಮುತ್ತುಗಳನ್ನು ಕೊಟ್ಟುಕೊಳ್ಳುತ್ತಿದ್ದರು. ಕೊನೆಗೆ ಅವನು ತನ್ನ ತುಟಿಗಳಿಂದ ಅವಳ ಕಾಲುಗಳ ಮೇಲೆ ಮುತ್ತಿನ ಮಳೆಯನ್ನು ಸುರಿಸಿದ. ಆಗ ಅವಳಿಗೆ ಕಚಗುಳಿ ಇಟ್ಟಂತೆ ಆಗಿ ತುಂಬ ಮೃದುವಾಗಿ ಊಗುಟ್ಟುತ್ತಿದ್ದಳು. ಗಂಡನ ಈ ಸ್ವಭಾವ ಅವಳಿಗೆ ತುಂಬ ಇಷ್ಟವಾಗುತ್ತದೆ. ಯಾವಾಗಲೂ ತನ್ನ ಜೊತೆ ಇರಲಿ ಅಂತ. ಈ ಕ್ರಿಯೆಯ ಮಧ್ಯೆ ಮಧ್ಯೆ ಅವನು ಅವಳ ಸುಂದರವಾದ ಮುಖವನ್ನು ನೋಡುತ್ತಿದ್ದ. ಅವಳು ತುಂಬ ಪ್ರಶಾಂತವಾಗಿ ಈ ಕ್ಷಣದ ಆನಂದವನ್ನು ಅನುಭವಿಸುತ್ತಿರುವುದರಿಂದ ಅವನಿಗೂ ಕೂಡ ಅವಳನ್ನು ಇನ್ನೂ ಖುಷಿಪಡಿಸಬೇಕು ಅನ್ನುವ ಹುಮ್ಮಸ್ಸು ಬರುತ್ತಿತ್ತು. ಇಬ್ಬರು ಪರಸ್ಪರ ಪ್ರೀತಿಯ ಉತ್ತುಂಗದಲ್ಲಿ ಇರಬೇಕಾದಾಗ ಹೊರಗಡೆಯಿಂದ ಒಂದು ಧ್ವನಿ ಕೇಳಿಸಿತು. ವಿಕ್ರಮ್ ಅಂತ. ಸ್ವಲ್ಪ ಹೊತ್ತು ಇಬ್ಬರಿಗೂ ಅದು ಯಾರ ಧ್ವನಿ ಅಂತ ತಿಳಿದಿಲ್ಲ. ನಿಧಾನವಾಗಿ ತಿಳಿಯಿತು, ಅದು ಅವನ ಅಮ್ಮನ ಧ್ವನಿ. ನನ್ನ ಅಮ್ಮ ಪುನಃ ಇಲ್ಲಿ ಬಂದಿದ್ದಾಳೆ ಅನ್ನುವ ವಿಷಯವನ್ನು ತಿಳಿದು ಇಬ್ಬರಿಗೂ ಕೂಡ ಸ್ವಲ್ಪ ಬೇಸರವಾಯಿತು. ಏಕೆಂದರೆ ಅವನ ಅಮ್ಮ ಅವರಿಬ್ಬರ ನೆಮ್ಮದಿಯನ್ನು ಹಾಳು ಮಾಡಲು ಬಂದಿದ್ದಾರೆ. ಅವರಿಂದ ತಪ್ಪಿಸಿಕೊಂಡು ಇಲ್ಲಿ ಬಂದರೆ ಇಲ್ಲೂ ಕೂಡ ಅವರುಗಳು ನಮ್ಮನ್ನು ಬಿಡುವುದಿಲ್ಲ ಅಂತ ವಿಕ್ರಮ್ಗೆ ಬೇಸರವಾಯಿತು. ಆದರೆ ದಮಯಂತಿ ಆ ರೀತಿ ಯೋಚಿಸುವುದಿಲ್ಲ. ಅತ್ತೆ ಬಂದಿದ್ದಾರೆ ಅಂತ ಖುಷಿಯಿಂದ ಎದ್ದು ಹೋಗುತ್ತಿದ್ದಳು. ಆಗ ವಿಕ್ರಮ್ ಅವಳನ್ನು ತುಂಬ ದೊಡ್ಡದಾದ ಕಣ್ಣುಗಳಿಂದ ನೋಡಿದ. ನಿನಗೆ ಬೆಡ್ ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್. ಯಾವುದೇ ಕಾರಣಕ್ಕೂ ನೀನು ಹಾಸಿಗೆಯಿಂದ ಕೆಳಗೆ ಬರಬಾರದಂತೆ, ಮಗು ಆಗುವವರೆಗೂ ಅಂತ ವಿಕ್ರಮ್ ಹೇಳಿದಾಗ ದಮಯಂತಿ ನನಗೆ ಹೇಳಿಲ್ಲ. ನೀನು ಅಳುತ್ತಾ ಹೊರಗೆ ಬಂದೆ. ನೀನು ತುಂಬ ವೀಕ್ ಇದೆ ಅಂತೆ, ಮಗು ಕೂಡ ತುಂಬ ಡೆಲಿಕೇಟ್ ಅಂತ ಹೇಳಿದರು. ಅದಕ್ಕೆ ನೀನು ನಡೆಯಬೇಕಾದರೆ ನಾನು ನಿನ್ನ ಕೈಯನ್ನು ಹಿಡಿದುಕೊಳ್ಳುವುದು, ನಿನ್ನನ್ನು ಹಾಸಿಗೆ ಮೇಲೆ ತಂದು ಮಲಗಿಸುವುದು. ನೀನು ತುಂಬ ಹುಷಾರಾಗಿರಬೇಕು. ಅಮ್ಮ ಬಂದರು, ಅಜ್ಜಿ ಬಂದರು ಅಂತ ಕೆಲಸ ಮಾಡಿದರೆ ಸರಿ ಇರುವುದಿಲ್ಲ. ಗಿರಿಗೆ ಹೇಳಿದ್ದೇನೆ, ನಾನು ಇನ್ನು ಸ್ವಲ್ಪ ದಿನ ಆಫೀಸ್ ಕಡೆ ಬರುವುದಿಲ್ಲ. ನನ್ನ ಮಗುವನ್ನು ನೋಡಿಕೊಳ್ಳಬೇಕು. ಇವರೆಲ್ಲ ಸೇರಿ ಏನಾದರೂ ಮಾಡಿಬಿಡುತ್ತಾರೆ ಅಂತ. ಕಾಂಚನ ಅಜ್ಜಿಯ ಜೊತೆ ಅಡಿಗೆ ಮಾಡಲು ನಾನು ಹೋಗುತ್ತೇನೆ. ಯಾರಾದರೂ ಏನಾದರೂ ನಿನ್ನ ಊಟಕ್ಕೆ ಹೆಚ್ಚು ಕಡಿಮೆ ಹಾಕಿಬಿಟ್ಟರೆ ಅನ್ನುವ ಭಯ ನನಗೆ. ಆಗ ದಮಯಂತಿಗೆ ಏನು ಹೇಳಬೇಕು ಅಂತ ತಿಳಿಯದೆ ಅವನು ಹೇಳುವ ಮಾತುಗಳನ್ನು ಕೇಳುತ್ತಿದ್ದಳು. ಸ್ವಲ್ಪ ಹೊತ್ತಿಗೆ ಅವನಿಗೆ ಅನ್ನಿಸಿತು ಬಾಗಿಲು ತೆಗೆಯಬೇಕು ಅಂತ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.